ಲೋಕ ಆಗ್ಯದ ದುಸರಾ ಕುಚ್ ಬಿ ನೈ ಕ್ಯಾ ಬಿ ನೈ ಅಂದಾರತ್ ತಮ್ಮ ಅಂದಾರತ್ರಿ ಏಕ ಅಲ್ಲಾಣದಿಂದ ಲೋಕ ಆಗೈತಿ ಅಂತ ಹೇಳಿ ಹೇಳ್ತಾರ್ರಿ. ಅದ ಕುರಾನದೊಳಗ ಒಂದು ಮಾತು ಹೇಳ್ಯಾರಲ್ಲ, ಏನಂತವ ಮಾಕಿ ಕದಮಕ್ಕೆ ನೀಚೆ ಜನ್ನತ್ ಹೇ. ಹಾಯ್ 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 ಹೌದು ಏನೋ ಮಾಕಿ ಕದಮಕ್ಕೆ ನೀಚೆ ಜನ್ನತ್ ಅಂದ್ರೆ ಏನು? ಏನವ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಬರ್ದಾರ. ಹೌದು ಬರ್ದಾರ. ತೆರೆ ಬಾಪಕ್ಕೆ ಪಾವಕ್ಕೆ ನೀಚೆ ಜನ್ನತ್ ಅಂತ ಎಲ್ರಿ ಬರ್ದಾರ. ಎಲ್ಲ ತಂಗಿ ಎಲ್ಲಿ ತಂದಿಯೋ ಅಪ್ಪನ ಮಾರಿ ಅವ ಅಪ್ಪ ಅಂದ್ರೆ ಗಪ್ಪ. ಹೌದಲ್ಲ ಎಲ್ಲಿ ಹಚ್ಚಿದಿ ಎಂಟ್ರದಾರನಿ ಸುಳ್ಳು ಹೇಳ್ಕೊತ ಬರ್ತಾನವ. ತಾಯಿ ಪಾದ ಕೆಳಗ ಸ್ವರ್ಗ ಐತಿ. ಐತಲ್ಲ ಮೃತ್ಯನು ಅಲ್ಲೇ ಐತಿ, ಐತಿ ಸ್ವರ್ಗನು ಅಲ್ಲೇ ಐತಿ, ಪಾತಾಳು ಅಲ್ಲೇ ಹಿಂಗ ಸ್ಪಷ್ಟ ಬರದಿಟ್ಟಾರೆ. ಹೌದವ ನಿಮ್ಮ ಅಪ್ಪನ ಪಾದ ತೆಳಗದ ಸ್ವರ್ಗ ಐತಿ ಅಂತ ಬರದಾರನ? ಇಲ್ಲ 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 ಕುರಾನ್ ಒಳಗ ಪಟ್ಟು ನಾ ನಿನಗೆ ಏನು ಕೇಳಿನಿ? ಏನಂತ್ರವ ಎಲ್ಲಾ ನನ್ನಿಂದ ಅಂತ ಹೇಳ್ತಿ. ಹೌದಲ್ಲ ನಿನ್ನ ಪರಮಾತ್ಮಗಾದ್ರೂ ಮಾಯ ಬೆನ ಬಿಟ್ಟಿಲ್ಲ ಬಿಟ್ಟಿಲ್ಲವ ತಮ್ಮ. ನೋಡ್ರಿ ಸ್ವಲ್ಪ ಗಂಡ ಹೆಂಡತಿ ಜಗಳಾಗಿ ಹಿರಿಯರ ತನಕ ಕಾಗಾಳಿ ಹೋತಂದ್ರೆ ಏನಾಗ್ತೈತವ? ಅದ್ರೊಳಗೆ ಹಿರಿಯರು ಏನ್ ಮಾತಾಡ್ತಾರ? ಏನಂತವ? ಏ ತಮ್ಮ ಅಕ್ಯಾಕ ನಮಗ ಮಣಿತಾಳೋ ಈಗ? ಹೌದು ತಲಿ ಮೇಲೆ ಏರ್ಸ್ಕೊಂಡ ಕೂತದಿವೋ ಅಕ್ಯಾಕ ಇಳಿತಾಳ ಈಗ ತೆಳಗ? ಹೌದು ಹೌದಲ್ಲ ಸುಮ್ಮ ಅನ್ನಂಗಿಲ್ಲ. ಹಂಗ್ಯಾಂಗ್ರಿ? ನಿನ್ನ ಬಿಡು ಲಕ್ಷ್ಮಣ, ನಿನ್ನ ಹುಟ್ಟಿಂದ ಕಣ್ ತೆರೆದೀನಿ. ಹೌದಲ್ಲ ನಿಮ್ಮ ಅಪ್ಪನ ನೆತ್ತಿ ಏರಿ ಕೂತದ ಇದ ಹೆಣ್ಣ. ಖರೆ ಐತವ. ಪರಮಾತ್ಮ ಅಂದ್ರ ಅವನ ಮಾರಿ ನೋಡಿಲ್ಲ. ಹೌದಲ್ಲ ನೆತ್ತಿ ಮ್ಯಾಲ ಕಾಲು ಕೊಟ್ಟು ಕೂತದ್ದು ಒಂದು ಹೆಣ್ಣ, ಒಂದು ಹೆಣ್ಣ. ತೊಡಿ ಮ್ಯಾಲ ಕೂತ ಆಟ ಆಡಿದ್ದು ಒಂದು ಹೆಣ್ಣ. ಇದು ಒಂದು ಹೆಣ್ಣರ್ಲೆ ಕೊಳ್ಳಾಗ ರುಂಡದ ಮಾಲಿ ಹಾಕಿ ಹಾಕಿ ಎದಿ ಮ್ಯಾಲ ಕಾಲು ಕೊಟ್ಟು ನಿತ್ತದ್ದು ಒಂದು ಹೆಣ್ಣ. ಇದು ಒಂದು ಹೆಣ್ಣರ್ಲೆ. ಒಂದು ಹೆಣ್ಣಿನೆಲಿ, ಒಂದು ನೀರಿನೆಲಿ, ಒಂದು ಕುದುರಿನೆಲಿ. ಹೌದ ಯಾರ್ಯಾರಿಗೆ ಹತ್ತಿಲ್ಲ ಹತ್ತಂಗು ಇಲ್ಲ. ಹೌದು ಹೌದ್ರಿ ಬಾ. ಇದು ಹಿಂದಿನ ಹಂಗು ಹತ್ತಿಲ್ಲ. ಇಲ್ಲಿ ನೀ ಬಂದದಲ್ಲಿ ಅಪ್ಪ ಅಪ್ಪ ಅಂತ ಹೇಳಿ ಬಂದಾನ ಕಡಲ ಲಕ್ಷ್ಮಣ. ನಿನಗಾದ್ರೂ ಇದ್ರ ನೆಲಿ ಹತ್ತಂಗಿಲ್ಲ. ಹತ್ತಂಗಿಲ್ಲ ಗಂಡ ಹಾಡವ್ರಿಗೆ. ಹೆಣ್ಣ ಮನಸ್ಸ ಮಾಡಿದ್ರ ನಿನ್ನ ಸಾವಿನ ದೌಡ್ಯಾಗ ಒತ್ತಲಾಕು ಆಕಿಗೆ ಬಾಳೋತ್ ಹತ್ತಂಗಿಲ್ಲ. ಹೌದು ಅದ ಹೆಣ್ಣು ಮನಸ್ಸು ಮಾಡಿದ್ರ ಏನಾಗ್ತೈತಿ? ಸಾಯ್ಲಾಕ ಕುತ್ತನಿ ಅಂದ್ರೂ ಎತ್ತಿ ತಂದ ನಿನ್ನ ಸಾಯ್ಲಾರದಂಗೆ ತಂದ ದಂಡಿಗೆ ಹಚ್ಚಲಾಕು ಅದರ ಕೈಯಾಗೈತಿ. ನಿನ್ನ ಮಣ್ಣ ಹಿಡುದನು ಅದರ ಕೈಯಾಗೈತಿ. ಹೌದವ ಅದರ ಆಟಕ್ಕೆ ಬೀಳಕ್ ಹೋಗಬೇಡ. ಎಂತಿಂತಾರು ಹೋಗ್ಯಾರ. ಅದಕ್ಕ ತಮ್ಮ ಏನಾತವ? ಬೆಂಕಿ ಸಂಗಟ ಸರಸ ಆಡ್ಲಕ್ ಹೋಗ್ಬೇಡ, ಸುಟ್ಟುಕೊಂಡ ಸಾಯ್ತಿ. ಹೌದು ಸಾಯಿ ನೀವು ಮೊದಲ. ಇದು ಮಸೀಬನಾಳ ಮರಿ ಬೆಂಕಿ ಇದ್ದಂಗ ತಮ್ಮ. ಖರೆ ಐತವ. ಈ ಕಡೆ ಬಂದಿ ನೀ ನಾಳೆ ಮಂಗಳಾರತಿ ಮಾಡೋದು ಗ್ಯಾರಂಟಿ ಇಲ್ಲ. ಇಲ್ಲ 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 ಭರೋಸೆ ಇಲ್ಲ. ಹತ್ತುಟ್ಲೆ ಹೋಗಬೇಡ ಊರಿಗೆ. ಹೌದು ಅದಕ್ಕೆ ನನಗೆ ಹೇಳತ್ತೇನ್ರಿ. ಏನಂತ್ರವ? ಒಟ್ಟ ಎಲ್ಲ ನಮ್ಮ ಅಪ್ಪನದಿಂದ ಆಗೈತಿ. ಅಪ್ಪ ಬಾಳ ದೊಡ್ಡವ ಹೆಚ್ಚಿನವ ಅಂತ ಹೇಳತ್ತೇನ. ದೇವ್ರಿದ್ರ ಹೆಂಗಿರ್ಬೇಕು? ಒಂದ ಶಿಶು ಹತ್ಯೆ, ಒಂದ ಗೋ ಹತ್ಯೆ, ಒಂದ ಸ್ತ್ರೀ ಹತ್ಯೆ. ಈ ಪಾಪದೊಳಗ ಪಾಪ ಇವ ಮೂರು ಪಾಪ ಮಹಾಪಾಪದವ. ಮಹಾಪಾಪ ಅಂದಾರ. ಹೌದು. ಶಿಶು ಹತ್ಯೆ ಮಾಡಿರಬಾರ್ದು, ಸ್ತ್ರೀ ಹತ್ಯೆ ಮಾಡಿರಬಾರ್ದು, ಗೋ ಹತ್ಯೆ ಮಾಡಿರಬಾರ್ದು. ಇವತ್ ದೇವ್ರಂತೂ ಮಾಡಿರ್ಲಕ್ಕ ಹೋಗ್ಬಾರ್ದಿತ್ತು. ಪರಮಾತ್ಮ ದೊಡ್ಡ ಮಂದಿ ಹಿಂದಿಂದ ಮುಂದಿಂದ ಎಲ್ಲ ತಿಳಿತೈತಿ ಅಂದಿ. ತಿಳಿಬಲ್ಲವ 21 ದಿವಸ ಗಜಾಸುರ ದೈತ್ಯನ ಸಂಗಟ ಯುದ್ಧಕ್ಕೆ ಹೋಗಿದ್ದಿ. ಬರುಗುಡದ ಒಂದು ಮಂಗಲ ಮೂರ್ತಿ ಕೂತಿತ್ತ ಬಾಕಲ್ ಹೊರಗ. ಹೌದು ಕೂತಿತ್ತಲ್ರಿ. ಇದು ನನ್ನ ಮಗ ಐತಿ ಅನ್ನೋದು ತಿಳಿಬೇಕಾಗಿತ್ತ. ನಿನಗೆ ಯಾಕೆ ತಿಳಿಲಿಲ್ಲ? ಯಾಕೆ ಜ್ಞಾನ ಬರ್ಲಿಲ್ಲ ನಿನಗ? ಇವರ ಬುದ್ಧಿ ಲದ್ದಿ ತಿಲ್ಲಕ್ ಹೋಗಿತ್ತವ. ಲದ್ದಿ ಎಲ್ಲಿದ್ದಿ? ಅವನು ಬೇಡ ನೀರೇ ಹೋಗಿ ಹೇಳ್ಬಾರ್ದ ಅಯ್ಯಪ್ಪ ಅಪ್ಪ ಇದು ನಿನ್ನ ಮಗ ಐತಿ ಅಂತ ಹೇಳ್ಬೇಕು ಅನ್ಬೇಕಾಗಿತ್ತು. ಏನ ಮಗ ಅಂತ ತಿಳಿದು ಹೊಡೆದ್ಯೋ, ಏನ ಮಗ ಅಂತ ತಿಳಿಲಾರ್ದ ಹೊಡೆದ್ಯೋ? ಏನು ನೋಡಿ ಹೊಡೆದಿ? ನಿಮ್ಮ ಅಪ್ಪಗೊಂದು ನ್ಯಾಯ ಮತ್ತಿಲ್ಲಿ ಹಾಡೋರಿಗೊಂದು ನ್ಯಾಯನ? ಹಂಗಲ್ಲದು. ಶಿಶುವಿನ ಹತ್ಯೆ ಮಾಡಬಾರದು. ನೀ ಯಾಕೆ ಮಾಡಿದಿ? ಮತ್ತೆ ನೀ ದೇವ್ರ ಅನ್ಸ್ಕೊಂಡವ ಯಾಕೆ ಮಾಡಿದಿ? ಇನ್ನೊಂದು ಆ ಕೂಸಿನೊಳಗ 6 ಗುಣ ಅಳಿಕ್ಯಾವಂದಿ. 6 ಗುಣ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವೆಲ್ಲ 6 ಯಾವಾಗ ಬರ್ತಾವ್ರಿ? ಯಾವಾಗ ಬಂದವ್ರಿ? ಮನುಷ್ಯಗ ಅರು ಆದ ಬಳಕ 6 ಗುಣ ಬರ್ತಾವ. ಅರುವಾದ ಬಳಕ. ಅರು ಅಂದ್ರೆ ಹೆಂಗ? ಇದು ಆಸ್ತಿ ನಂದು, ರೊಕ್ಕ ನಂದು, ನನ್ನ ಮನಿ ನಂದು, ಒಂದು ಗೇನ ಬರೇ ಸೀಮಿಗಲ್ಲ ಸರಿದಾಡಿತಪ್ಪ ಅಂದ್ರೆ ಬಾಜು ಇಟ್ರ ಹೊಲ ಮಾರಿ ಕಟ್ಲೆ ಆಡುದು 10 ಎಕರೆ ಅಲ್ಲಿ ಒಳಗ ಕ್ರೋಧ ಹೊಕ್ಕ ಬಿಡ್ತದ. ಯಾವಾಗ ಅರು ಬಂದ ಬಳಕ 6 ಗುಣ ಹೋಗ್ತಾವ. 6 ಗುಣ ಅವಾಗ ಹೋಗ್ತಾವ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು ಅರು ಬಂದ ಬಳಕ ಹುಟ್ಟಿದ ಕೂಸಿಗೆ ಅರುನ ಇಲ್ಲ. ನಿನ್ನ ಮುಂದಿನ ಬಚ್ಚ ಅದ. ಹೌದು. ನಿನ್ನ ಮಗ ಅಂತೇಳಿ ನಾಮಕರಣ ತಗೊಂಡಾರ. ನಿನ್ನ ಮುಂದಿನ ಕೂಸ
ಅದಕ್ಕೆ ಮೊದಲು ನೀ ದೊಡ್ಡವ ಹೌದು 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 ನಿನಗ ಶಿಶು ಹತ್ಯೆ ಮಾಡಿದಿ ಏನ ದೇವ್ರ ಅನ್ಬೇಕು ಏನ ದೆವ್ವ ಅನ್ಬೇಕು ಸೈತಾನ್ ಹೊಳಿದಂಡ ಸೈತಾನ್ ಅನ್ರಿ ಅವನಿಗೆ ಸೈತಾನ ಒಳಗೆ ಒಯ್ದು ನಿನಗ ಅಲ್ಲಿ ಬೇಡ ಬೇಡ ಅದನ್ನೆಲ್ಲ ಅನ್ಬೇಡಿ ಅದಕ್ಕ ತಮ್ಮ ಹೇಳ್ರಿ ಬಾಳ ಐತಿ ಒಳಗ ಗುದಮುರಿಗೆ ದೇವರ ದೊಡ್ಡ ಮಂದಿ ತಿಳಿದ ತಪ್ಪು ಮಾಡೋದು ಬೇರೆ ತಿಳಿಲಾರದ ತಪ್ಪು ಮಾಡೋದು ಬೇರೆ ಈಗ ನೋಡ್ರಿ 21 ವರ್ಷದ ಒಳಗಿನ ಹುಡುಗ ತಪ್ಪಿ ಏನೋ ಒಂದು ತಪ್ಪದಾಗ ಕೊನೆರೆ ಆಗಲಿ ಒಂದು ದರುಡೆರೆ ಆಗಲಿ ಒಂದು ಅಲ್ಲದ ಕೆಲಸ ಮಾಡ್ಯಾನಂದ್ರ ಏನ್ ಮಾಡ್ತಾರ ಕೋರ್ಟ್ ಸಹಿತ ಅವಂಗ ಶಿಕ್ಷೆ ಕೊಡಂಗಿಲ್ಲ ಯಾಕೆ ಕೊಡಂಗಿಲ್ಲ ಇದಕ್ಕೆ ತಿಳಿನ ಇಲ್ಲ ತಿಳಿದಿಲ್ಲ ಇದು 18 ವರ್ಷದ ಬಾಲಕ ಐತಿ ಇದಕ್ಕೆ ತಿಳಿ ಇಲ್ಲ ಕೋರ್ಟ್ದಾಗ ಜಡ್ಜ್ ಅದಕ್ಕೆ ಶಿಕ್ಷೆ ಕೊಡಂಗಿಲ್ಲ ನಿರ್ದೋಷ ಬಿಡ್ತಾನ ಇದಕ್ಕೆ ತಿಳಿ ಇಲ್ಲ ತಿಳಿ ನಿರ್ದೋಷ ಬಿಟ್ಟು ಬಿಡ್ತಾನ ಮತ್ತ ನೀ ತಿಳಿ ಇದ್ದವ ಕೂಸಿನ ಮರ್ದನ ಮಾಡ್ತಿ ಅಂದ್ರ ನಿಮ್ಮ ಅಪ್ಪನ ಬುದ್ಧಿಯನ್ನ ಲದ್ದಿ ತಿಲ್ಲಕ್ ಹೋಗಿತ್ತಾನ ಕೈಲಾಸ ಲದ್ದಿ ತಿಲ್ಲಕ ಬೇಡ ಡಾಂಬರ್ ಆಟ ಇದಾನ ನಾ ಕೇಳದಟ್ಟು ಹೇಳ ಕೇಳಿದ ವಿಷಯ ನಡೀರಿ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮ ಉತ್ಪನ್ನ ಪಾಪ ಪುಣ್ಯ ಜೋಡ ಬರಿದೋ ಶಿವಗ ಏನ ಕಾರಣ ಅವ ಪಾಪ ಬೆಟ್ಟ ಮಾಡೋದಿತ್ತ ಯೋಗ ಸಾಧನ ತ್ರಿಪುರ ಸಂಹಾರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲೇನ ಅವನಿಗೆ ಪಾಪ ಅಲ್ಲೇನ ಗಜಾಸುರ ದೈತ್ಯನ ಮರಣ ಮಾದೇವ ತಗೊಂಡ ಪ್ರಾಣ ಹೌದು ಪರರ ಹತ್ಯೆ ಮಾಡುದ ಆತಗ ಅಲ್ಲೇನ ನಿನ್ನ ಲೋಕನಾಥ ಮಾಡೋ ಕ್ರತ ರೀತಿ ಹೌದೇನ ಅವನ ನಡತೆ ಹೌದೇನ ಜಿಯಾಗ ನಿನ್ನ ಲೋಕನಾಥ ಮಾಡೋ ಕೃತ ರೀತಿ ಹೌದೇನ ಅವನ ನಡತೆ ಹೌದೇನ ಜಿಯಾಗ ದೇವಲೋಕದ ಒಳಗ ಹುಟ್ಟಿ ಬಾಂದಂಗ ನೀನು ದೇವಲೋಕದ ಒಳಗ ಹುಟ್ಟಿ ಬಾಂದಂಗ ನೀನು ಹುಟ್ಟಿ ಬಾಂದಂಗ ದೇವ ದೇವಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಹೇಳ್ತಾನ ಕೇಸವಿ ಹತ್ತಿ ತಿಂದಂಗಲ್ಲೋ ಹಳೆಯ ಹಣ್ಣ ಬಾಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತಿ ಸಾಮಾನ ಸಾಂಬನ 5 ಮುಖದ ನಾಮ ಕೇಳ್ತೀನಿ ಹೆಸರ ಏನೇನ ಅದರ ಹೆಸರ ಏನೇನ ಬಾಳ ದಿನಕ್ಕ ಬಿದ್ದದಿ ಗಂಟ ಗೊಳ್ಳ ಹೇಳಿ ಹೋಗ್ಬೇಡ ಹೊಂಟ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳೋ ಉತ್ಪನ್ನ ಇದರ ಜವಾಬ್ ಹೇಳೋ ಸಭಾದ ಯಾಕ ಅನುಮಾನ ಹುಡುಗ ಯಾಕ ಅನುಮಾನ ಗಿಯಾಗ ಇದರ ಜವಾಬ್ ಹೇಳೋ ಸಭಾದಾಗ ಯಾಕ ಅನುಮಾನ ತಮ್ಮ ಯಾಕ ಅನುಮಾನ ಗಿಯಾಗ ಮೊದಲ ಆದಿ ನಾರಾಯಣಗ ಆಲದ ಎಲಿಯ ಆಧಾರಿಲ್ಲದ ಯಾವ ದೇವರ ಅಂತರ್ಲನೆ ತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ
ಗಂಡರ ಮನೆಗೆ ನಾರದ ಮುನಿ ವಾದ ಒಂದೇನ ಓಡಿ ವಾದ ಒಂದೇನ ಏ 16,000 ಗೋಪ್ಯರ ಮ್ಯಾಲ ಮನಸ್ಸು ಮಾಡಿದ ನಾರದ ಮುನಿ ತಮ್ಮ ಚಾರ ಕರ್ಮಕ ಗುರಿಯಾಗೋದ ಏನ ಕಾರಣ ಹೆಣ್ಣಿನ ಶ್ರಾಪದಿಂದ ನಾರದ ಸಾಟಿ ಮಕ್ಕಳನ ಆದಿಯಾಗ ದಾಗಿಯಾಗ ಹೆಣ್ಣಿನ ಶ್ರಾಪದಿಂದ ನಾರದ ಹಡದ ಸಾಟಿ ಮಕ್ಕಳನ ಆದಿಯಾಗ ದಾಗಿಯಾಗ ಪಾರ್ವತಿ ಮಗ ಗಣಪತಿ ಮಗ ಗಣಪತಿ ಗಣಪತಿ ಮಗ ಗಣಪತಿ ಇವನಿಗೆ ತಂದಿಯಾವ ಅದಿಯ ಆದಿಯಾಗ ದಾಗಿಯಾಗ ಇಲ್ಲೊಂದು ಮಾತು ಕೇಳ್ಯಾರ ನೋಡ್ತಮ್ಮ ಏನ್ರಿ